ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನಮಗೆ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳು ಯಾವ್ಯಾವ ಥರ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಪರಿಸರ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲೇ ವಾಪಸ್ ಬಂದಿದೆ, ಮಿಥುನ ರಾಶಿಯಲ್ಲೇ ಗೋಚರಗೊಂಡಂತೆ. ಕೇತು ಸಿಂಹ ರಾಶಿಯಲ್ಲಿಯೋ ನೋಡಿ. ಈಗ ರಾಹು ನಮಗೆ ಕುಂಭ ರಾಶಿಯಲ್ಲಿ ಶತಭಿಷ ನಕ್ಷತ್ರದಲ್ಲಿ ಗೋಚರಿಸುತ್ತೆ. ಇನ್ನು ನೆಕ್ಸ್ಟ್ 2026 ಆಗಸ್ಟ್ ಅಂತನೋ. ಹಾಗಾಗಿ ಶತಭಿಷ ನಕ್ಷತ್ರದಲ್ಲಿ ರಾಹುಗೆ ಬಲ ಹೆಚ್ಚು. ಸ್ವನಕ್ಷತ್ರ ಆಗುತ್ತೆ, ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಅದಕ್ಕೆ ಬಲ ಹೆಚ್ಚುತ್ತೆ ರಾಹುಗೆ. ಮತ್ತೆ ಶನಿ ಈಗ ವಕ್ರಿಯಿಂದ ಸಕ್ರಿಯ ಆಗಿದೆ. ಸೊ ಹಾಗಾಗಿ ಶನಿ ಕೂಡ ಬಲವಾಗಿ ಅಂದರೆ ಒಳ್ಳೆ ಫಲನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ನಂತರ ಸೂರ್ಯ ಧನುರ್ರಾಶಿಯಲ್ಲಿ ಪ್ರವೇಶ ಯಾವಾಗ ಡಿಸೆಂಬರ್ 16 ನಂತರ. ಸೊ ಹಾಗಾಗಿ ಸೂರ್ಯನಿಗೂ ಬಲ ಬರುತ್ತೆ ಗುರುಮನೆಯಲ್ಲಿ. ನಂತರ ಕುಜ ಕೂಡ ನಮಗೆ ಧನುರಾಶಿಯಲ್ಲಿ ಗೋಚರಿಸಿಕೊಳ್ಳೋದ್ರಿಂದ ಕುಜಗೂ ಕೂಡ ಬಲ ಚೆನ್ನಾಗಿದೆ. ನಂತರ ಶುಕ್ರ ಮತ್ತೆ ಬುಧ ಈ ಎರಡು ಗ್ರಹಗಳು ಕುಜಿನ ಮನೆಯಲ್ಲಿ ಅಂದರೆ ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಪರಿಸರ ಸ್ವಲ್ಪ ಈಗ ಶುಕ್ರನಿಗಾಗಲಿ ಬುಧನಿಗಾಗಲಿ ಅನ್ಕಂಫರ್ಟಬಲ್, ಅಷ್ಟು ಶುಭದಾಯಕವಾಗಿರಲ್ಲ ಆ ಪರಿಸರ ಯಾವುದು ವೃಶ್ಚಿಕ ರಾಶಿ. ಇವಾಗ ನೋಡಿ, ಈ ಥರ ನಮಗೆ ಪ್ಲಾನೆಟರಿ ಪೊಸಿಷನ್ ಅಂದರೆ ಈ ಥರ ಗ್ರಹಗಳು ಈ ಪರಿಸರದಲ್ಲಿ ಈ ರಾಶಿಯಲ್ಲಿ ಗೋಚರಿಸ್ತಾ ಇದೆ. ಮುಹೂರ್ತ ಭಾಗಕ್ಕೆ ನಮ್ಗೆ ಯಾವ್ಯಾವುದು ಡಿಸೆಂಬರ್ 1 ಏಕಾದಶಿ ರೇವತಿ ಸೋಮವಾರ, 3ನೇದು ಡಿಸೆಂಬರ್ ತ್ರಯೋದಶಿ ಭರಣಿ ಬುಧವಾರ, ಇನ್ನೊಂದು 7ನೇ ತಾರೀಕು ಸಿಗುತ್ತೆ ಡಿಸೆಂಬರ್ ತ್ರಯೋದಶಿ ಪುನರ್ವಸು ಭಾನುವಾರ, 11ನೇ ತಾರೀಕು ಡಿಸೆಂಬರ್ ಸಪ್ತಮಿ ಪೂರ್ವ ಪಾಲ್ಗುಣಿ ಗುರುವಾರ, 14ನೇ ತಾರೀಕು ಡಿಸೆಂಬರ್ ಸಿಗುತ್ತೆ ದಶಮಿ ಹಸ್ತ ಭಾನುವಾರ. ಸೊ ಈ ನಿಮಗೆ 3-4 ದಿವಸ ನಿಮಗೆ ಮುಹೂರ್ತ ಭಾಗ ಸಿಗುತ್ತೆ. ಇನ್ನು ಯಾವ್ಯಾವ ನಕ್ಷತ್ರಕ್ಕೆ ಈ ದಿನ ಮಾಡ್ಕೋಬಹುದು ಅನ್ನೋದನ್ನ ನಾವು ವಾರ ಭವಿಷ್ಯದಲ್ಲಿ ನೋಡೋಣ. ಮಕರ ರಾಶಿಯವ್ರಿಗೆ ಏನಾಗಿತ್ತು ಅಂದರೆ, ಈ ಸಾಡೆ ಸಾತಿ ಮುಗಿದಿದ್ರು ವಾಪಸ್ 2 ತಿಂಗಳು ಬಂದಂಗೆ ಆಗಿತ್ತು. ಈ 2 ತಿಂಗಳಲ್ಲಿ ಒತ್ತಡಗಳು ಜಾಸ್ತಿ ಇತ್ತು. 2 ತಿಂಗಳಲ್ಲಿ ಸಣ್ಣ ಪುಟ್ಟ ಏಟು ಬಿದ್ದಿರುತ್ತೆ. 2 ತಿಂಗಳಲ್ಲಿ ಮತ್ತೆ ರಿವಿಷನ್ ಆದಂಗೆ ಆಗಿತ್ತು. ತೊಂದರೆಗಳು ವಿಮುಕ್ತಿ ಆಗ್ತಾ ಇದೆ ಅಂದಿದಾಗ ಮತ್ತೆ ಬಂದಂಗೆ. ಬಟ್ ಈಗ ಮತ್ತೆ ಯಾವಾಗ ಶನಿ ಸಕ್ರಿಯ ಆಯಿತು, ವಕ್ರಿಯ ತ್ಯಾಗ ಮಾಡಿ ಸಕ್ರಿಯ ಆಯಿತು, ಮತ್ತೆ ಗುರು ಸಪ್ತಮದಲ್ಲಿತ್ತು, ಅದು 6ನೇ ಮನೆಗೆ ಹೋಯಿತು. ಶನಿಯಿಂದ ವಿಮುಕ್ತಿ ಅಂದರೆ ಸಾಡೆ ಸಾತಿ ಪ್ರಭಾವ ಈಗಿಲ್ಲ ನಿಮಗೆ. ಈಗ ಒಂಥರ ರಿಲೀಫ್ ಸಿಕ್ತಂಗೆ ಆಗುತ್ತೆ. ಆದರೂ 2ನೇ ಮನೆ ರಾಹು ಇದೆ. ಕುಟುಂಬದಲ್ಲಿ ಏನಾದರೂ ಸಣ್ಣ ಪುಟ್ಟ ಕಲಹಗಳು ಅಥವಾ ಹಣಕಾಸು ಉಳಿಯೋದು ಕಷ್ಟ ಆಗುತ್ತೆ. ಅಷ್ಟಮದಲ್ಲಿ ಕೇತು ಇದೆ, ಸಣ್ಣ ಪುಟ್ಟ ಏಟ್ ಬಿಡುವಂಥ ಚಾನ್ಸಸ್ ಇನ್ನೂ 1 ವರ್ಷ ಕಾಲ ಇರೋದ್ರಿಂದ ಕೇತು ಶಾಂತಿ ಅಗತ್ಯ. ಕೇತುಗೆ ಪಲಾಶಪುಷ್ಪಸಂಕಾಶಂ ತಾರಕಾಗ್ರಹಮಸ್ತಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಂ ಅಂತ ಮಂತ್ರ ಹೇಳೋದಾಗಲಿ, ಬೀದಿ ನಾಯಿಗೆ ಆಹಾರ ನೀಡೋದಾಗಲಿ ಅಥವಾ ಗಣೇಶನ ಆರಾಧನೆ ಮಾಡೋದಾಗಲಿ ಅನುಕೂಲವಾಗುತ್ತೆ ಕೇತು ಶಾಂತಿಗೆ. ನಂತರ 3ನೇ ಮನೆ ಶನಿಯಿಂದ ಕೆಲಸ ಕಾರ್ಯಗಳು ಅತ್ಯುತ್ತಮವಾಗಿದೆ. ಕೆಲಸದಲ್ಲಿ ಒಳ್ಳೆ ಬದಲಾವಣೆ ಆಗುತ್ತೆ. ಪ್ರಮೋಷನ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಪ್ರಮೋಷನ್ ಸಿಗುತ್ತೆ. ಬಟ್ ಮಕರ ರಾಶಿಯವರು ಇಲ್ಲಿ ಏನು ಡಿಸೆಂಬರ್ 16 ನಂತರ ಸೂರ್ಯ 12ನೇ ಮನೆಗೆ ಬರುತ್ತೆ. ಮಕರ ರಾಶಿಯವ್ರಿಗೆ ಅಷ್ಟಮಾದೀಪ ಆಗಿ 12ರಲ್ಲಿ ಇದ್ದರೆ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಜ್ವರ ಬರೋದಾಗಲಿ ಅಥವಾ ಇನ್ಫೆಕ್ಷನ್ಗಳಾಗೋದಾಗಲಿ. 2ನೇ ಮನೆ ರಾಹು, 12ನೇ ಮನೆ ಸೂರ್ಯ. ಹಾಗಾಗಿ ನೀವು ಇನ್ಫೆಕ್ಷನ್ಗಳಿಗೆ ಅಥವಾ ಜ್ವರಕ್ಕೆ ಈ ವಿಷಯಗಳಲ್ಲಿ ಎಚ್ಚರಿಕೆ, ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ತಂದೆಯ ಆರೋಗ್ಯದಲ್ಲೂ ಕೂಡ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಪೂಜ 12ರಲ್ಲಿದೆ, ಕೋಪತಾಪ, ಗಂಡು ಜೊತೆ ಭಿನ್ನಾಭಿಪ್ರಾಯ ಅಥವಾ ಪತಿ ಅಥವಾ ಪತ್ನಿಗೆ ಅನಾರೋಗ್ಯ ಕಾಡೋದಾಗಲಿ ಈ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅಂದರೆ ನಿಮಗೆ ಮಿಶ್ರ ಫಲ. ಈಗ ನೋಡಿ, ಮಕರ ರಾಶಿಯವರಿಗೆ 7, 8, 9, 10, 11. ಮಕರ ರಾಶಿಯವರಿಗೆ ಪಂಚಮಾದೀಪನು ಮತ್ತು ಕರ್ಮಾದೀಪನು 11ನೇ ಮನೆಯಲ್ಲೇ ಶುಕ್ರನ ಬಲ ಚೆನ್ನಾಗಿದೆ. ಹಾಗಾಗಿ ಹಣಕಾಸು ಆಗಲಿ ಅಥವಾ ಹೈಯರ್ ಎಜುಕೇಷನ್ಗಾಗಲಿ ಅಥವಾ ಪ್ರೀತಿ ಪ್ರೇಮಕ್ಕಾಗಲಿ ಶುಕ್ರನ ಬಲ ಚೆನ್ನಾಗಿದೆ. ಬುಧ ಕೂಡ ನಿಮಗೆ 11ನೇ ಮನೆಯಲ್ಲಿದ್ದು ಭಾಗ್ಯಾದೀಪ ಆಗ್ತಾನೆ. 6, 9ನೇ ಮನೆ ಅಧಿಪತಿ 11ರಲ್ಲಿರೋದ್ರಿಂದ ಶುಕ್ರ ಬುಧನಿಂದ ಲಾಭ ತುಂಬ ಚೆನ್ನಾಗೇ ಇದೆ ಮಕರ ರಾಶಿಯವರಿಗೆ. ಸೂರ್ಯ ಮತ್ತು ಕುಜನ ಶಾಂತಿ ಅಗತ್ಯ. ಸೂರ್ಯಗೋಸ್ಕರ ಬೆಳಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡಿ. ಸೂರ್ಯ ಉದಯ ಸನ್ರೈಸ್ ಟೈಮಲ್ಲಿ. ನಂತರ ಸೂರ್ಯನಿಂದ ಅಷ್ಟೋತ್ತರಗಳು ಹೇಳ್ಕೊಳ್ಳಿ. ಕುಜುಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದಾಗಲಿ ಅಥವಾ ತೊಗರಿಬೇಳೆ ಬೆಲ್ಲ ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡೋದಾಗಲಿ ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳ್ಳೋದ್ರಿಂದ ಕೂಡ ಕುಜ ಶಾಂತಿ ಆಗುತ್ತೆ. ಓವರಾಲ್ ಮಕರ ರಾಶಿಯವರಿಗೆ ಶುಕ್ರ ಬುಧನಿಂದ ಒಳ್ಳೆ ಲಾಭ ಇದೆ. ಕುಜ ಮತ್ತು ಸೂರ್ಯನ ಶಾಂತಿ ಬೇಕು. ಆರೋಗ್ಯದಲ್ಲಿ ಎಚ್ಚರಿಕೆ, ವಿದ್ಯಾಭ್ಯಾಸ, ಹಣಕಾಸು, ವ್ಯಾಪಾರ, ಈ ಕೆಲಸ ಇದರಲ್ಲೆಲ್ಲ ತುಂಬ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಒಳ್ಳೆಯದಾಗಲಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.